ಖೀರ್ ರೆಡಿ ನೋಡಿ ಫ್ರೆಂಡ್ಸ್. ನಾನು ಇನ್ನು ರಾತ್ರಿನ ಮಲ್ಬೇಕಾದ್ರೆ ನೆನೆ ಹಾಕಿ ಮಲ್ಕೊಂಡಿರ್ತೀನಿ. ನನ್ನ ಬಾದಾಮಿನ ಮಾರ್ನಿಂಗ್ ನೋಡೋಣ ತೆಗೆದ ನೋಡ್ರಿ. ಇಲ್ಲೇ ಎಗ್ 65 ರೆಡಿ ಆಗತ್ತೈತಿ. ಇದನ್ನ ತಿಂದುಬಿಟ್ಟು ನಾವು ಅಂಗಡಿ ಹೋಗ್ತೀವಿ. ಹೆಂಗೆ ಮಾಡಿದೆ ಅಂಗಡಿ ಹೋಗಿದ್ವಿ. ಅಲ್ಲೆಲ್ಲ ಹೆಂಗೆ ಹೊಂದಿಸಿವಿ ಮತ್ತು ಯಾವ ಥರ ಎಲ್ಲನೂ ಅಲ್ಲಿ ಸಾಮಾನೆಲ್ಲ ಯಾವ ಥರ ಇಟ್ಟಿವಿ ಮತ್ತು ಅಲ್ಲಿ ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಕೂಡ ಆರಾಮದಿರಿ ಅಂತ ಅನ್ಕೋತೀವಿ. ಇಲ್ಲಿ ನಾವು ಕೂಡ ತುಂಬಾ ಆರಾಮಾಗಿದ್ದೀವಿ ನೋಡ್ರಿ. ಇವಾಗ ಮಾರ್ನಿಂಗ್ ಎದ್ದು ಕೂಡಲಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ನಾನು ಖುಷಿಗೆ ಇದನ್ನು ತಿದ್ದಿಬಿಟ್ಟು ಆಕಿಗೆ ಹಾಕಿಬಿಟ್ಟು ಆಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಬೇಕು. ಏನದು ಹಾಂ, ಏನು ಬೇಕು ನಿಂಗೆ? ಏನು ಬೇಕಾ? ಮೊಮ್ಮು ಬೇಕಾ ನಿಂಗೆ? ನೋಡಿ ಫ್ರೆಂಡ್ಸ್, ನಾನು ಇವನು ರಾತ್ರಿನ ಮಲ್ಗಬೇಕಾದ್ರೆ ನೆನೆ ಹಾಕಿ ಮಲ್ಕೊಂಡಿರ್ತೇನೆ. ನಾನು ಬಾದಾಮಿನ ಮಾರ್ನಿಂಗ್ ಎದ್ದು ಕೂಡಲೇನೆ ಅದನ್ನು ಪೇಸ್ಟ್ ಥರ ಮಾಡಿಬಿಟ್ಟು ಆಕಿಗೆ ಖುಷಿ ಕೊಡ್ತೇನೆ ನಾನು. ಯಾಕಂದರೆ ಆಕಿಗೆ ಈ ಥರ ಬೀಜನ ಕೊಟ್ಬಿಟ್ರೆ ಆಕಿ ಕರೆಕ್ಟಾಗಿ ಅವು ಹೊಟ್ಟೆ ಒಳಗೆ ಜೀರ್ಣ ಆಗಂಗಿಲ್ಲ. ಹಾಗಾಗಿ ಸ್ವಲ್ಪ ನೆನೆಸಿಬಿಟ್ಟನ ನಾನು ಬೆಳಗ್ಗೆ ಮಾರ್ನಿಂಗ್ ಕರೆಕ್ಟಾಗಿನ ಇದು ಕಲ್ಲಿಗೆ ಹಾಕಿ ತೆಗೆದುಬಿಟ್ರೆ ಕರೆಕ್ಟಾಗಿ ಅದು ಪೇಸ್ಟ್ ಥರ ಆಗ್ತಿತ್ತಲ್ಲ. ಹೀಗಾಗಿ ನಾನು ರಾತ್ರಿನ ನೆನೆ ಹಾಕಿಟ್ಟು ಮಲಗಿರ್ತೀನಿ. ಮತ್ತು ಅದು ಅಲ್ಲದೆ ಇದು ಕರೆಕ್ಟಾಗಿ ನಾವು ಹಿಂಗೆ ಈ ಥರ ನೆನೆಸಿದ್ರೆ ಅದರೊಳಗಿಂದ ಇನ್ನೂ ಪೋಷಕಾಂಶಗಳು ಜಾಸ್ತಿನೇ ಬಿಟ್ಕೊಂಡಿರ್ತಾವಂತ ಹೇಳ್ಬೋದು. ಮತ್ತು ಇದ್ರ ಮ್ಯಾಗಿನ ಸಿಪ್ಪಿ ತಿಂದ್ರೆ ಮಕ್ಕಳಿಗೆಲ್ಲ ಜೀರ್ಣ ಆಗಂಗಿಲ್ಲ. ಅದು ಕರೆಕ್ಟಾಗಿ ಸಪ್ಪಿ ತೆಗೆದುಬಿಟ್ಟನೆ ಈ ಥರ ಪೇಸ್ಟ್ ಮಾಡಿಬಿಟ್ಟು ತಿನ್ನಿಸ್ಬೇಕು. ಇದು ತಿನ್ನಿಸೋದ್ರಿಂದ ಏನು ಉಪಯೋಗ ಆಗ್ತೈತೆ ಅಂದ್ರೆ ಮಕ್ಕಳಿಗೆ ಮೆಮೊರಿ ಪವರ್ ಅನ್ನೋದು ಜಾಸ್ತಿ ಆಗ್ತೈತಿ ಮತ್ತು ಅವರಿಗೆ ಕಾನ್ಸಂಟ್ರೇಷನ್ ಶಕ್ತಿ ಕೂಡ ಜಾಸ್ತಿ ಆಗ್ತೈತಿ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಅಡುಗೆ ಕೆಲಸ ಎಲ್ಲ ಮುಗೀತಾ ಆಲ್ಮೋಸ್ಟ್. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಚಪಾತಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ ಆಗ್ತೈತಿ. ಮಧ್ಯಾಹ್ನ ಬಿಸಿ ಬಿಸಿ ಚಪಾತಿ ಮಾಡ್ಕೋತೀವಿ. ಅದಾದಮೇಲೆ ನೆಕ್ಸ್ಟ್ ಇವತ್ತು ಖೀರ್ ಮಾಡ್ಬೇಕಂತ ಐತಿ. ಖೀರ್ ಮಾಡೋದಾದ್ರೆ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೋತೀನಿ. ನೋಡ್ರಿ, ಸ್ನಾನ ಎಲ್ಲ ಮಾಡಿಬಿಟ್ಟು ಖುಷಿದು ಬರ್ಡೇಗೆ ಏನೇನೆಲ್ಲ ಗಿಫ್ಟ್ಸ್ ಬಂದಾವಲ್ಲ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ತೋರಿಸ್ತೇನೆ ನಿಮಗೂ ಹೆಂಗೆ ಅದ ಒಂದದು ನೋಡು ಅಂದರೆ. ಇಲ್ಲಿ ನೋಡ್ರಿ, ಇಲ್ಲಿ ಸೋನುಗೆ ಅಡುಗೆ ಮಾಡಬೇಕಾದ್ರೆ ಆ್ಯಪಲ್ ಕಟ್ ಮಾಡಿಕೊಟ್ಟಿದ್ದೆ. ಯಾಕೆ ಯಾವ ಥರ ತಿಂದ ಖುಷಿ ಹೊಳೆ ಇಲ್ಲಿ ನೋಡಿ. ಸರಿ ಫ್ರೆಂಡ್ಸ್, ಈಕಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದೆ. ಆಮೇಲೆ ನಿಮಗೆ ಏನು ಖುಷಿದೆಲ್ಲ ಡ್ರೆಸ್ ಏನು ಗಿಫ್ಟ್ಸ್ ಬಂದಾವಲ್ಲ ಅದನ್ನೆಲ್ಲನೂ ತೋರಿಸ್ತೀನಿ. ಸರಿ, ಟಾಟಾ. ಫ್ರೆಂಡ್ಸ, ಇವಾಗೆಲ್ಲ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಬಟ್ಟೆನೆಲ್ಲ ವಾಶ್ ಮಾಡಿ ಬಿಸಿಲಿಗೆ ಹಾಕಿ ಬಂದೆ ನಾನು ಒಣಗಾಕಂತಂದು. ಬಿಸಿಲಂತರೂ ಇಲ್ಲ, ಇವತ್ತು ಫುಲ್ ಮಳೆ ಬರತೈತಿ. ಹಾಗಾಗಿ ಸ್ವಲ್ಪ ಈ ಕಡೆ ಮಳೆ ಎಲ್ಲ ಬರಲಾರ್ದ ಜಾಗದ ಕಡೆ ನಾನು ಎಲ್ಲ ಬಟ್ಟೆನೆಲ್ಲ ವಾಶ್ ಮಾಡಿಬಿಟ್ಟು ಹಾಕಿ ಬಂದೇನೆ. ಇವಾಗ ಖುಷಿನೂ ಮಲ್ಕೊಂಡಾಳ. ನೋಡಿದ್ರಲ್ಲ, ಖುಷಿನೂ ಮಲ್ಕೊಂಡಾಳೆ. ಇವಾಗ ಸ್ವಲ್ಪ ನಂದು ಏನು ಹೇಳಿದ್ದೆ ನಾನು ಆವಾಗಲೇ ಹೇಳಿದ್ದೆ ನಾನು ಖೀರ್ ಮಾಡ್ಬೇಕು ಇವತ್ತ ಅಂತಂದು. ಅದಕ್ಕೆ ಖೀರ್ ಮಾಡೋದನ್ನು ನಿಮಗೂ ಕೂಡ ತೋರಿಸ್ತೇನೆ, ನಾನು ಹೆಂಗೆಲ್ಲ ಮಾಡ್ತೇನೆ ಅನ್ನೋದನ್ನು. ಬರ್ರಿ, ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗಿಸಿ ಬಂದುಬಿಟ್ಟು ಅಡುಗೆ ಕೆಲಸ ಅಂತರೂ ಆವಾಗಲೇ ಮುಗಿಸಿದ್ದೆ ನಾನು. ಈಗ ಖೀರ್ ಒಂದು ಮಾಡ್ಕೊಂಡ್ಬಿಟ್ರೆ ನಂದೆಲ್ಲ ಕೆಲಸ ಮುಗೀತು. ಯಾಕಂತಂದು ಇವಾಗ ಏನು ಸ್ಪೆಷಲ್ ಖೀರ್ ಮಾಡೋದಂತಂದರೆ ನಿನ್ನೆನೇ ನಮ್ಮ ಹಸ್ಬೆಂಡ್ ಏನಾದರೂ ಸ್ವೀಟ್ ಮಾಡಂತ ಹೇಳಿದ್ರು ನನಗೆ. ಆದರೆ ನಿನ್ನೆ ಮಾಡಿರಲಿಲ್ಲ. ಹಾಗಾಗಿ ನಾನು ಇವತ್ತು ಮಾಡಿದ್ರೆ ಆಯ್ತು ಅಂದ್ಕೊಂಡು ಇವತ್ತು ಮಾಡತ್ತೀನಿ. ನಿನ್ನೆ ನೈಟ್ ಊಟಕ್ಕೆ ಖೀರ್ ಮಾಡು ಅಂತಂದು ಹೇಳಿ ಹೋಗಿದ್ರು ಅವರು. ಆದರೆ ನನಗೆ ಖೀರ್ ಮಾಡೋಕ್ಕೆ ಆಗಲಿಲ್ಲ. ನಿನ್ನೆಕ್ಕೆ ಖುಷಿ ಭಾಳ ಕಾಳತ್ತಿದ್ಲು ಮತ್ತು ಮಮ್ಮಿನೂ ಸ್ವಲ್ಪ ಲೇಟಾಗಿ ಬಂದಿದ್ರಲ್ಲ, ಹೀಗಾಗಿ ನಾನು ಖೀರ್ನೂ ಮಾಡೋಕ್ಕೆ ಹೋಗಿರಲಿಲ್ಲ. ಜಸ್ಟ್ ರೈಸ್, ಪಲ್ಯ, ರೊಟ್ಟಿ ಇದೆಷ್ಟು ಮಾಡಿದ್ದೆ. ನಾನು ಖೀರ್ ಮಾಡಿರಲಿಲ್ಲ. ಅದಕ್ಕಾಗಿ ಇವತ್ತು ಮಾಡಿಕೊಡ್ಬೇಕು ಅವರಿಗೆ. ಎಲ್ಲ ತಕ್ಕೋತೀನಿ ಮೊದಲು. ಇದು ನಮ್ಮ ಖುಷಿ ಚಾಕ್ಲೇಟ್ ತೊಗೊಂಬಂದಿದ್ದೆ ನಾನು ಮೊನ್ನೆ. ಲಾಲಿಪಾಪ್ ತಂದಿದ್ದೆ. ಆಕೆ ಕೊಡ್ಬೇಕಂತಂದ್ರೆ ನೆನಪಾಗಿಲ್ಲ. ಇವಾಗ ಎದ್ಮೇಲೆ ಆಮೇಲೆ ಕೊಡ್ತೇನೆ ನಾನು ಆಕೆಗೆ.
ಹಾಲು ಬಂದುಬಿಟ್ಟೈತಿ ಇವತ್ತು. ನಿನ್ನೆ ಹಾಲು ಬಂದಿರಲಿಲ್ಲ, ಇವತ್ತು ಹಾಲು ಬಂದೈತಿ. ಇವತ್ತು ಕೀರ್ ಮಾಡೋಕ್ಕಂತೂ ಫುಲ್ ಮಜಾ ಬರ್ತೈತೆ ನನಗೆ. ಯಾಕಂದ್ರೆ ಮನೆ ಒಳಗೆ ಮನೆ ಅಂದ್ರೆ ಅವ್ರ ಹಾಲಿನವ್ರು ಹಾಲು ಕೊಡೋದು ಹಾಲು ಇಷ್ಟ ಆಗ್ತೈತೆ ನನಗೆ. ಪ್ಯಾಕೆಟ್ ಒಳಗಿನ ಹಾಲು ತೊಗೊಂಡೆ ನನಗೇನು ಮಾಡೋಕೆ ಇಷ್ಟ ಆಗಂಗಿಲ್ಲ. ಅದೊಂಥರ ಟೇಸ್ಟ್, ಮನೆ ಒಳಗಿನ ಹಾಲು ಒಂಥರ ಟೇಸ್ಟ್ ಬೇರೆನೇ ಇರ್ತೈತಿ. ಹೀಗಾಗಿ ನಾನು ಅವ್ರು ಇವತ್ತು ಹಾಲು ಕೊಟ್ಟಾರಲ್ಲ, ಆ ಹಾಲಿಂದನೇ ನಾನು ಕೀರ್ ಮಾಡ್ತೇನೆ ಇಲ್ಲಿ ಬಾದಾಮಿ ಐತಿ ಮತ್ತು ಗೋಡಂಬಿ ಅಷ್ಟೇ ಐತಿ. ನಮ್ಮ ಮನೆಯೊಳಗೆ ಒಣ ದ್ರಾಕ್ಷಿ ಇಲ್ಲ. ಸೌಂಡ್ ಡಿಸ್ಟರ್ಬೆನ್ಸ್ ಭಾಳ ಆಗತೈತಿ, ಆದರೂ ಅಡ್ಜಸ್ಟ್ ಮಾಡ್ಕೋರಿ. ನೋಡಿರಿ, ಇಲ್ಲಿ ಈ ಥರ ಫುಲ್ಲು ಸಣ್ಣಾಗಿರುವಂಥ ಶಾವಿಗೆ ಅದಾವೆ. ಇದನ್ನು ಯೂಸ್ ಮಾಡ್ಕೊಂಡು ನಾನು ಕೀರ್ ಮಾಡ್ತೇನೆ ಇವಾಗ. ಇಲ್ಲೇ ಹಾಲು ಕಾಯಕ್ಕೆ ಇಟ್ಕೊಂಡೆ ನಾನು. ಈ ಹಾಲು ತೆಗೆದುಬಿಟ್ಟು ಈ ಸೈಡ್ ಇಟ್ಕೋತೇನೆ. ಯಾಕಂದ್ರೆ ನನಗೆ ಈ ಕಡೆ ಲಾಸ್ಟ್ ಸ್ಟವ್ ಮ್ಯಾಗ ಮಾಡೋದಂದ್ರೆ ಇಷ್ಟ ಆಗ್ತೈತಿ. ನಂಗೆ ಮಿಡಲ್ ಎಲ್ಲ ಅದು ಒಂಥರ ಡಿಸ್ಟರ್ಬೆನ್ಸ್ ಭಾಳ ಆಗ್ತೈತಿ ನನಗೆ. ಹೀಗಾಗಿ ನಾನು ಈ ಕಡೆ ಸೈಡ ಮಾಡ್ಕೋತೇನೆ ನೋಡ್ರಿ. ಇವಾಗ ಮೊದಲು ಒಂದು ಈ ಥರ ಬಾಳಿಗೆ ಇಟ್ಕೊತೇನೆ ನೋಡ್ರಿ. ಇವನ್ನೆಲ್ಲ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡೇನೆ ನಾನು. ಇವಾಗ ಇಷ್ಟ ಆದರೆ ನಮ್ಗೆ ಸಾಕಾಗ್ತಾವೆ ಅನ್ನಿಸ್ತೈತಿ. ನೋಡ್ರಿ, ಈ ಥರ ಸಣ್ಣದ ಪೀಸ್ ಕಟ್ ಮಾಡಿ ಇಟ್ಕೊಂಡೇನೆ ನಾನು. ಇವಾಗ ನಾವಿಬ್ಬರು ಊಟ ಮಾಡೋದ್ರಿಂದ ನಮ್ಗೆ ಇಷ್ಟ ಆದರೆ ಸಾಕಾಗ್ತೈತಿ. ನಾನು ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡತ್ತೀನಿ. ಹೀಗಾಗಿ ಇವನ್ನೆಲ್ಲ ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕಾಗ್ತೈತಿ. ಅದಾದ್ಮೇಲೆ ಇಲ್ಲಿ ಈ ಥರ ಒಂದು ತವಾ ಇಟ್ಕೊಂಡೇನೆ ನಾನು. ಫಸ್ಟ್ ಇದನ್ನು ಹುರ್ಕೋಬೇಕು. ಅದಾದ ನಂತರ ಶಾವಿಗೆ ಏನದಾವಲ್ಲ ಅದನ್ನು ಹುರ್ಕೋಬೇಕಾಗ್ತೈತಿ. ಇದನ್ನ ಇಟ್ಟೇನೆ ನೋಡ್ರಿ ಇವಾಗ ಒಲಿ ಮ್ಯಾಗ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳತ್ತೇನೆ ನಾನು. ಸ್ವಲ್ಪ ಗ್ಯಾಸ್ ಸ್ಟೋವ್ನ ಕಡಿಮೆ ಉರಿ ಒಳಗನ ಇವನ್ನ ಸ್ವಲ್ಪ ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ನಾವು ಜಾಸ್ತಿ ಎಲ್ಲ ಉರಿ ಹಚ್ಕೊಂಡು ಈ ಥರ ಫ್ರೈ ಮಾಡ್ಕೊಳಕ್ಕೆ ಹೋದರೆ ಇವೆಲ್ಲನೂ ಹೊತ್ತಿ ಬಿಡ್ತಾವೆ. ಜಸ್ಟ್ ಇದ್ರೊಳಗೆ ತುಪ್ಪದೊಳಗೆ ಫ್ರೈ ಮಾಡ್ಕೋಬೇಕು ಅಷ್ಟೇ. ಇವೇನು ಕಲರ್ ಸ್ವಲ್ಪ ಡಾರ್ಕ್ ಚೇಂಜ್ ಆಗುತ್ತೆ, ನಾನು ಅಷ್ಟೇ ಫ್ರೈ ಮಾಡ್ಕೋಬೇಕು. ನಂಗೆ ಜಾಸ್ತಿ ಫ್ರೈ ಆದರೆ ಇವೆಲ್ಲ ಕಪ್ ಆದರೆ ಇಷ್ಟ ಆಗಂಗಿಲ್ಲ. ನಾನು ಕಡಿಮೆ ಉರಿ ಒಳಗೆ ಇಷ್ಟ ಫ್ರೈ ಮಾಡ್ಕೋತೇನೆ ನಾನು. ಇಷ್ಟ ಆದರೆ ಸಾಕು ನಡಿತೈತಿ ಫ್ರೆಂಡ್ಸ್. ಇವಾಗ ಇದೇನು ಕಾದೈತಲ್ಲ ಇದ್ರೊಳಗೆ ನಾನು ಶಾವಿಗೆನೂ ಹುರ್ಕೊಂಡ್ಬಿಡ್ತೇನೆ ನಾನು ತುಪ್ಪದೊಳಗೆ. ನೋಡ್ರಿ, ಇವಾಗ ಪೂರ್ತಿ ಫುಲ್ ತಿಳುವನ್ನು ಶಾವಿಗೆ ತೊಗೊಂಡೆ ನಾನು ಇದು ಕೀರ್ ಮಾಡೋಕ್ಕಂತಂದು. ಪೂರ್ತಿ ತಿಳುವದಾವ, ಭಾಳ ಒಂಥರ ಕೂದಲು ಎಳಿ ಥರ ಅದಾವ, ಆ ಥರ ಶಾವಿಗೆ ತೊಗೊಂಡೆ ನಾನು. ನೋಡ್ಬೋದು, ಇವನ್ನ ಆಲ್ರೆಡಿ ಫ್ರೈ ಮಾಡ್ಕೊಂಡಿರ್ತಾರೆ. ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಫ್ರೈ ಮಾಡತ್ತೇನೆ. ಇವನು ಸ್ವಲ್ಪ ತುಪ್ಪದೊಳಗೆ ಫ್ರೈ ಮಾಡಿಬಿಟ್ರೆ ಟೇಸ್ಟ್ ಮಸ್ತ್ ಇರ್ತೈತೆ ಅಂತಂದು ಈ ಥರ ಗ್ಯಾಸ್ ಎಲ್ಲ ಆಫ್ ಮಾಡಿಬಿಟ್ಟು ಇದು ಜಸ್ಟ್ ಎಷ್ಟು ಕಾದೈತಿ ನೋಡು ಅಷ್ಟರೊಳಗೆ ನಾನು ಈ ಥರ ಫ್ರೈ ಮಾಡ್ಕೊಳತ್ತೇನೆ ಇವನು. ನೋಡ್ರಿ, ಇವಾಗ ಸ್ವಲ್ಪ ಸಣ್ಣಂಗೆ ಪೂರ್ತಿ ಸಣ್ಣಂಗೆ ಗ್ಯಾಸ್ ಇಟ್ಬಿಟ್ಟು ಈ ತುಪ್ಪದೊಳಗೆ ಎಲ್ಲನೂ ಇದು ಮಿಕ್ಸ್ ಮಾಡ್ಕೊರಿ. ಇವನ್ನ ಎಷ್ಟು ತೆಳ್ಳದಾವಂತಂದ್ರೆ ಫುಲ್ ಕೂದಲು ಎಳಿ ಥರ ಅದಾವೆ ಇವೆಲ್ಲ. ನೋಡ್ಬೇಕಂತಂದ್ರೆ ನೋಡ್ರಿ, ಬೇಕಿದ್ರೆ ಭಾಳ ತಿಳಿಯೋದಾವೆ. ನನಗಂತೂ ಭಾಳ ಇಷ್ಟ. ಈ ಥರ ಇದ್ರೆ ಒಂಥರ ಇಂಟ್ರೆಸ್ಟ್ ಬರ್ತೈತಿ. ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತೈತಿ, ತಿನ್ನೋಕ್ಕೂ ಇಂಟ್ರೆಸ್ಟ್ ಬರ್ತೈತಿ ನನಗೆ. ಭಾಳ ಅಂದರೆ ಭಾಳ ಚಂದದ ಇವು ಒಂಥರ. ನೋಡ್ರಿ, ಈ ಥರ ತುಪ್ಪದೊಳಗೆ ಪೂರ್ತಿಯಾಗಿ ಎಲ್ಲ ಶಾವಿಗೆಗೂ ಈ ತುಪ್ಪ ಇದು ಹತ್ತಬೇಕಾ ಆ ಥರ ಇವನು ಫ್ರೈ ಮಾಡ್ಕೋಬೇಕಾಗ್ತೈತಿ. ನೋಡ್ರಿ, ಹಿಂಗೆ ಮಾಡ್ಕೊಂಡೆ ನಾನು. ಅದಾದಮೇಲೆ ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಹಾಲು ತೊಗೊಂಡೇನಿ. ಒಂದು ಎರಡು ಗ್ಲಾಸ್ ಅಷ್ಟು ಹಾಲು ತೊಗೊಂಡೆ ನಾನು. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳತ್ತೇನೆ ನಾನು. ಇಷ್ಟು ಅರ್ಧ ಹಾಲು ಅರ್ಧ ನೀರು ಮಿಕ್ಸ್ ಮಾಡ್ಕೊಳತ್ತೇನೆ ನಾನು. ಪೂರ್ತಿಯಾಗಿ ಹಾಲು ಹಾಕತ್ತಿಲ್ಲ ನಾನು. ಪೂರ್ತಿಯಾಗಿ ಹಾಲು ಹಾಕಿದ್ರು ನಂಗೆ ಅಷ್ಟು ಇಷ್ಟಪಡಂಗಿಲ್ಲ ನಮ್ಮ ಮನೆಯೊಳಗೆ. ಹೀಗಾಗಿ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರು ಎರಡೂ ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಕರೆಕ್ಟಾಗಿ ಇದೇನು ಕಾಯಕ್ಕೆ ಇಲ್ಲಿ ಶಾವಿಗೆ ಇದ್ದಾವಲ್ಲ ಇದು ಹಾಕೊಳತ್ತೇನೆ ನಾನು.
ಇವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೋತೇನೆ ನಾನು, ಯಾಕಂದರೆ ಇದೆ ಸ್ವಲ್ಪ ಕುದಿಬೇಕಲ್ಲ, ಹೀಗಾಗಿ ಸ್ವಲ್ಪ ಜಾಸ್ತಿ ಮಾಡ್ಕೋತೇನೆ. ಇದಕ್ಕಿನ್ನು ಮಿಕ್ಕಿದ್ದು ಹಾಲನ್ನು ಹಾಕೊಂಡ್ಬಿಡ್ತೇನೆ ನಾನು. ಸ್ವಲ್ಪ ನನಗೆ ಜಾಸ್ತಿ ಈ ಥರ ಸೂಪ್ ಥರ ಹಿಂಗೆ ನೀರು ಇದ್ರೇ ಇಷ್ಟ ಆಗ್ತೈತಿ, ಅದರ ಸಂಬಂಧಾಗಿ ಉಷ್ಟನ್ನು ಹಾಲು ಹಾಕೋತೇನೆ ನಾನು. ಹಾಕೊಂಡ್ಬಿಟ್ಟು ಇದೇ ಈಗ ಏನು ಡ್ರೈ ಫ್ರೂಟ್ಸ್ ಎಲ್ಲನೂ ಎಣ್ಣೆ ಇದ್ರೊಳಗೆ ತುಪ್ಪದೊಳಗೆ ನಾನು ಕರ್ಕೊಂಡಿದ್ನಲ್ಲ ಅವನು ಇದಕ್ಕೆ ಆ್ಯಡ್ ಮಾಡತ್ತೇನೆ ನಾನು ಇವಾಗ. ಸರಿ ನೋಡಿರಿ, ಇವಾಗ ಇದನ್ನು ಹಾಕ್ಕೊಂಡೆ ನಾನು. ಇದಕ್ಕಿದು ಸ್ವಲ್ಪ ಇವಾಗ ಇವೆಲ್ಲನೂ ಎಣ್ಣೆ ಇದ್ರ ನೀರೊಳಗೆಲ್ಲ ಇದು ಈ ಥರ ನೆನ್ಕೊಂಡವಲ್ಲ, ಇದಾದ್ಮ್ಯಾಗ ಈ ಥರ ಒಂದು ಸ್ವಲ್ಪ ಕುದ್ದಿರ್ತೈತಿ. ಇದು ಆಲ್ಮೋಸ್ಟ್ ಒಂದು ಅರ್ಧ ಕುದಿಯಾಕೆ ಬಂದಿರ್ತೈತಿ. ಆವಾಗ ನಾನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳತ್ತೀನಿ ನೋಡಿರಿ. ಇವಾಗ ನಮಗೆ ಎಷ್ಟು ಸ್ವೀಟ್ ತಿಂತೀವಲ್ಲ ಅಷ್ಟು ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋಬೋದು, ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋಬೋದು. ನಾನು ಸ್ವೀಟ್ ಸ್ವಲ್ಪ ಕಡಿಮೆ ಹಾಕೊಳತ್ತೀನಿ ಇವಾಗ. ಇದಕ್ಕೆ ನೋಡಿರಿ ಇಷ್ಟು ಸಕ್ಕರೆನ ಹಾಕ್ಕೊಂಡೆ ನಾ ಇವಾಗ. ಈ ಫುಲ್ ತಿಳು ಇದ್ದಿದ್ದರಿಂದ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಡ್ತಿದ್ದೀಗ ನೋಡಿರಿ. ಇದು ಬಿಸಿ ಹಾಲೊಳಗೆ ಹಾಕಿಬಿಟ್ರೆ ನೆನೆದು ಬಿಡ್ತಾವೆ. ಅಂಥದ್ರೊಳಗೆ ಸ್ವಲ್ಪ ಇದನ್ನು ಒಲೆ ಮ್ಯಾಗ ಇಟ್ಟೇನೆ ಅಂತಂದ್ರೆ ಆಲ್ರೆಡಿ ಇದೆಲ್ಲ ಮುಗ್ದು ಹೋಯ್ತು ನೋಡಿರಿ. ಇಲ್ಲಿ ಈಗ ನೆಕ್ಸ್ಟ್ ಇದ್ರ ಮ್ಯಾಗ ಸ್ವಲ್ಪ ಏಲಕ್ಕಿ ಲವಂಗದ ಪುಡಿ ಹಾಕೊಂಡ್ಬಿಟ್ರೆ ಖೀರ್ ರೆಡಿ ಆಯ್ತು ನೋಡಿರಿ. ಇದು ಇಷ್ಟ ಮತ್ತೇನೂ ಇಲ್ಲ ಇದ್ರೊಳಗೆ, ಭಾಳ ಈಸಿ ಅಂದರೆ ಈಸಿ ಇದು. ಮುಗಿದು ನೋಡಿರಿ, ಇವಾಗ ಖೀರ್ ರೆಡಿ ಆಯ್ತು ನೋಡಿರಿ. ಒಂದು ಏಲಕ್ಕಿ ಒಂದು 4 ಲವಂಗ ಹಾಕೊಳತ್ತೇನೆ ನಾನು. ಡೈರೆಕ್ಟಾಗಿ ಇದು ಪುಡಿ ಮಾಡ್ಲಾರ್ದನ್ನು ಹಾಕೊಳತ್ತೀನಿ, ಯಾಕಂತಂದ್ರೆ ಅದು ಪುಡಿ ಮಾಡಿದ್ರೆ ಭಾಳ ಸ್ಮೆಲ್ ಬರ್ತೈತಿ ಮತ್ತು ನಮ್ಗೆ ಅಷ್ಟು ಇಷ್ಟ ಆಗಂಗಿಲ್ಲ ಅಂತಂದು ಒಂದೆರಡು ಇವನ್ನ ಡೈರೆಕ್ಟಾಗೇನೆ ಹಾಕೊಳತ್ತೇನೆ ನಾನು. ನೀವು ಬೇಕಿದ್ರೆ ಪುಡಿ ಮಾಡಿಬಿಟ್ಟು ಕರೆಕ್ಟಾಗಿ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೊರಿ, ಅಂತಂದ್ರೆ ಸ್ಮೆಲ್ ಭಾರಿ ಬರ್ತೈತಿ. ನನಗೆ ಅದ್ರ ಸ್ಮೆಲ್ ಇಷ್ಟ ಆಗಂಗಿಲ್ಲ, ಹೀಗಾಗಿ ನಾನು ಡೈರೆಕ್ಟಾಗಿ ಅವನ್ನ ಹಾಕೊಳತ್ತೀನಿ ನೋಡಿರಿ. ಇವಾಗ ಖೀರಂತೂ ರೆಡಿ ಆಯ್ತು. ಇಷ್ಟ ಫ್ರೆಂಡ್ಸ್, ಇದು ಮಾಡೋದಂತೂ ಭಾಳ ಅಂದ್ರೆ ಭಾಳ ಈಸಿ ಐತಿ ನೋಡಿರಿ. ಇವಾಗ ಖೀರ್ ರೆಡಿ ನೋಡಿ ಫ್ರೆಂಡ್ಸ್. ಮಧ್ಯಾಹ್ನ ಊಟ ಮಾಡಿಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೀವಿ ನಾವು. ಖುಷಿಗೂ ಸ್ವಲ್ಪ ಭಾಳ ಥಂಡಿ ಇತ್ತಲ್ಲ, ಹೀಗಾಗಿ ನಾನು ಸ್ವೆಟರ್ ಎಲ್ಲ ಹಾಕಿಬಿಟ್ಟು ಆಕಿಗೆ ಮಲಗಿಸಿದ್ದೆ. ನಾನು ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಂಡಿದ್ಲು. ಆಮೇಲೆ ಎದ್ದು ಬಿಟ್ಟಕ್ಕೆ ನಾನು ಸ್ವಲ್ಪ ಕೆಲಸ ಆಯ್ತು ಅಂತಂದು ಕೆಲಸ ಮಾಡೋಕೆ ಹೋಗಿದ್ದೆ ನಾನು ಸಾಯಂಕಾಲದ್ದು. ಅವಾಗ ಎದ್ದು ಬಿಟ್ಟಕ್ಕೆ ನಾನು ಹುಡುಕಾಡತ್ತಿದ್ಲು ನೋಡಿರಿ. ಮತ್ತು ಮನೆ ಒಳಗೂ ಯಾರೂ ಇರಲಿಲ್ಲ. ನಮ್ಮ ಹಸ್ಬೆಂಡ್ ತಮ್ಮ ಇವು ಸ್ವಲ್ಪ ನಮ್ಮದು ಜೆರಾಕ್ಸ್ ಮಷೀನ್ ಎಲ್ಲ ಹೊಸ ತೊಗೊಂಬರ್ಬೇಕಂತಂದು ಹೋಗಿದ್ರು ಅವ್ರು. ಇನ್ನೇನು ಅವ್ರು ಬರೋ ಟೈಮ್ನು ಆಯ್ತು. ಅವ್ರು ಬಂದಮ್ಯಾಗ ಸ್ವಲ್ಪ ಜೆರಾಕ್ಸ್ ಮಷೀನ್ ಪೂಜೆನೂ ಮಾಡಬೇಕಲ್ಲ ನಾವು, ಹೀಗಾಗಿ ನಾನು ಅದ್ರದ್ದು ರೆಡಿ ಮಾಡ್ಕೊಳತ್ತಿದ್ದೆ. ಅಷ್ಟರೊಳಗೆ ನಮ್ಮ ಹಸ್ಬೆಂಡ್ನು ಕೂಡ ಬಂದುಬಿಟ್ರು. ಇವಾಗ ಬಂದ್ಮ್ಯಾಗ ಸ್ವಲ್ಪ ಪೂಜೆ ಮಾಡಬೇಕಲ್ಲ, ಹೀಗಾಗಿ ಅವರು ನಮ್ಮ ಹಸ್ಬೆಂಡ್ ಪೂಜೆ ಮಾಡತ್ತಿದ್ರು. ಮುಂಚೆ ನಮ್ಮದು ಜೆರಾಕ್ಸ್ ಮಷೀನ್ ಇತ್ತು, ಬಟ್ ಅದು ಹೆಂಗಂತಂದ್ರೆ ಸ್ವಲ್ಪ ಫಾಸ್ಟ್ ಆಗ್ತಿರ್ಲಿಲ್ಲ, ಸ್ಲೋ ಆಗಿ ಆಗ್ತಿತ್ತು. ಅದು ಪ್ರಿಂಟ್ರ್ ಇತ್ತು, ಹೀಗಾಗಿ ಫೋಟೋನು ಅದ್ರೊಳಗೆ ಮಾಡಬೇಕು, ಜೆರಾಕ್ಸನ್ನು ಅದ್ರೊಳಗೆ ಮಾಡ್ಬೇಕಂದ್ರೆ ಸ್ವಲ್ಪ ನಮ್ಮ ಹಸ್ಬೆಂಡಿಗೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಹೀಗಾಗಿ ಸ್ವಲ್ಪ ಜೆರಾಕ್ಸ್ ಮಷೀನ್ ತೊಗೊಂಡ್ರೆ ಆಯ್ತು ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಹಂಗೋ ಹಿಂಗೋ ಸ್ವಲ್ಪ ಕಷ್ಟಪಟ್ಬಿಟ್ಟು ನಾವು ಜೆರಾಕ್ಸ್ ಮಷೀನ್ ತೊಗೊಂಡಿವಿ. ಇದೊಂಥರ ಫುಲ್ ಅಂದ್ರೆ ಫುಲ್ ಖುಷಿ ಆಗತ್ತಿತ್ತು ನನಗೆ. ಯಾಕಂದ್ರೆ ಜೆರಾಕ್ಸ್ ಬಂದ ತಕ್ಷಣ ಫೋಟೋಸ್ ಎಡಿಟ್ ಮಾಡೋದು ಬಿಟ್ಬಿಟ್ಟು ಒಮ್ಮೆಗೆ ಇಲ್ಲಿ ಜೆರಾಕ್ಸ್ ಮಾಡೋಕ್ಕಾಗಂಗಿಲ್ಲಲ್ಲ, ಹೀಗಾಗಿ ಜೆರಾಕ್ಸ್ ಮಷೀನ್ ಒಂದು ಸಪ್ರೇಟ್ ಇದ್ದುಬಿಟ್ಟು ಭಾಳ ಅನುಕೂಲ ಆಕೈತಿ ಅಂದ್ಕೊಂಡು ಪ್ಲ್ಯಾನ್ ಹಾಕಿ ಹಂಗೋ ಹಿಂಗೋ ಮಾಡಿ ಜೆರಾಕ್ಸ್ ಮಷೀನ್ ತೊಗೊಂಡಿವಿ ನೋಡಿರಿ. ಇವಾಗ ಪೂಜೆ ಎಲ್ಲ ಮಾಡಿದರೆ ನಮ್ಮ ಹಸ್ಬೆಂಡಿಗೆ ಅಷ್ಟು ಕರೆಕ್ಟಾಗಿ ಪೂಜೆ ಮಾಡೋಕ್ಕೆ ಬರೋಂಗಿಲ್ಲ, ಆದ್ರೂ ಅವ್ರ ಮಷೀನ್ ಅವರ ಪೂಜೆ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಹೇಳಿ ಮಾಡ್ತಾತಿದ್ದೆ. ಮಾಡಿದರೆ ಇಲ್ಲ ಆಯ್ತು ನೋಡು. ಜೆರಾಕ್ಸ್ ಮಷೀನ್ ತರಕ್ಕೆ ಹೋದಾಗ ಸೈಕಲ್ ತೊಗೊಂಬರ್ಬೇಕು ಅನ್ನೋದಿತ್ತು, ಬಟ್ ನಮ್ಮ ಹಸ್ಬೆಂಡ್ ಸ್ವಲ್ಪ ಅವಸರ ಮಾಡಿದ್ದಕ್ಕಾಗಿ ಬಿಟ್ಟು ಬಂದಿದ್ರಂತ. ಮತ್ತು ರಾತ್ರಿ ನಮ್ಮ ಹಸ್ಬೆಂಡ್ ತಮ್ಮ ಹೋಗಿಬಿಟ್ಟು ಅವ್ನಿಗೆ ಸೈಕಲ್ ಕೊಡಿಸ್ಬೇಕು ಅನ್ನೋದು, ಮೊನ್ನೆ ಬರ್ಡೇಗೆ ಕೊಡಿಸ್ಬೇಕು ಅನ್ನೋದಿತ್ತು. ಹೀಗಾಗಿ ರಾತ್ರಿ ಹೋಗಿಬಿಟ್ಟು 10 o'clock ಅದು ಹೋಗಿಬಿಟ್ಟು ತೊಗೊಂಬಂದಿದ್ರು ಅವರು. ತೊಗೊಂಬಂದ್ಮ್ಯಾಗ ಖುಷಿಗೆ ಮಲ್ಕೊಂಡಿದ್ಲು, ಅಷ್ಟು ಅದನ್ನು ಕೂಡ ಮಲ್ಕೊಂಡಿದ್ಲು. ಅದಾದ್ಮೇಲೆ ನೆಕ್ಸ್ಟ್ ಡೇ ಈಗಿನ ಖುಷಿ ನೆನೆಸ್ಬಿಟ್ಟು ನೋಡಿಲ್ಲ ನಿನಗೆ ಸೈಕಲ್ ತೊಗೊಂಬಂದೇನಿ ಅಂತಂದು ತೋರ್ಸಾತಿದ್ರು. ಫುಲ್ ಖುಷಿಯಿಂದ ಹೋಗಿ ಆಕಿಗೇನು ತಿಳಿಯಾತಿತ್ತು ಏನೋ ಗೊತ್ತಿಲ್ಲ ನನಗಂತೂ, ಬಟ್ ಹೋಗಿ ಅದನ್ನು ಮುಟ್ಟಿ ನೋಡಾತಿದ್ಲು. ಭಾಳ ಖುಷಿ ಆಯಿತು. ಹೀಗಾಗಿ ಆಮೇಲೆ ಅದನ್ನು ಎಲ್ಲನೂ ಫುಲ್ ಓಪನ್ ಮಾಡಿಬಿಟ್ಟು ಅದನ್ನು ಜೋಡಿಸಿರ್ಲಿಲ್ಲ, ಹೀಗಾಗಿ ನಮ್ಮ ಹಸ್ಬೆಂಡ್ ಜೋಡ್ಸಾತಿದ್ರು. ಅದನ್ನು ಮಾರ್ನಿಂಗ್ ಎದ್ದು ಕೂಡಲೇ ಬಾ ಅಂತಂದು ಕರ್ಕೊಂಡೋಗಿ ಜೋಡಿಸ್ಕೊಳತ್ತಾಳು ಅವ್ರ ಕಡೆಯಿಂದ. ಅವರು ಇವತ್ತು ದಿನಾಲೂ ಏನು ಕೆಲಸ ಇದ್ರೂ ಹೇಳಂಗಿಲ್ಲ, ಇವತ್ತು ಮಗಳು ಸೈಕಲ್ ತೊಗೊಂಬಂದೈತಿ ಅದನ್ನು ಜೋಡಿಸ್ಬೇಕು ಅಂದ ಕೂಡಲೇ ಎದ್ದು ಕುಂತು ಜೋಡ್ಸಕತ್ತಾರೆ ಇಬ್ಬರು ಕೂಡ. ನೋಡಿರಿ ಇವಾಗ ಹೆಂಗೆಲ್ಲ ಏನೇನೆಲ್ಲ ಮಾಡಕತ್ತಾರೆ ಅದ್ರೊಳಗೆ ಅನ್ನೋದು. ಪೂರ್ತಿ ರೆಡಿ ಆದ್ಮೇಲೆ ಹೆಂಗೆ ಕಾಣಿಸ್ತೈತೆ ಅನ್ನೋದು ಕೂಡ ನಾನು ತೋರಿಸ್ತೇನೆ ಇವಾಗ ನೋಡಿರಿ.
ಇದು ಟೋಟಲಾಗಿ 3,500 ರೂಪಾಯಿ ಏನೋ ಕೊಟ್ಟು ತೊಗೊಂಬಂದಾರ. ಫುಲ್ ಅಂದ್ರೆ ಫುಲ್ ಇಷ್ಟ ಆಯ್ತು ನನಗಂದ್ರೂ. ಮತ್ತು ಸ್ವಲ್ಪ ಮ್ಯಾಗ ಬಿಸಿಲೆಲ್ಲ ಬಡಿಬಾರ್ದಂತಂದು ಸೇಫ್ಟಿನೂ ಬಂದೈತಿ ಇದಕ್ಕೆ. ಅದು ನಂಗೆ ಇಷ್ಟ ಆಯ್ತು. ಮತ್ತು ಖುಷಿನೂ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾಳೆ. ಮತ್ತು ಇಲ್ಲೆಲ್ಲ ಹುಡುಗರು ಕಾಮನ್ನಾಗಿ ತೊಗೊಂಡು ಅಡ್ಡಾಡ್ತಿರ್ತಾರಲ್ಲ, ಅಡ್ಡಾಡ್ತಿರ್ಬೇಕಾದ್ರೆ ಆಕಿ ಕರಿತಿದ್ಲು ಅವ್ರನ್ನೆಲ್ಲ ಹುಡುಗರನ್ನು. ಈಕಿ ಸೈಕಲ್ ಈಕಿಗೂ ಅಂತ ತಂದ್ಕೊಟ್ರೆ ಆಯ್ತು ಅಂತಂದು ಅವ್ರ ಕಾಕನೂ ಭಾಳ ದಿನದಿಂದ ಹೇಳತ್ತಿದ್ರು. ಮತ್ತು ಬಡ್ಡೆ ಇದ್ದಾಗೂ ಸ್ವಲ್ಪ ಅವ್ರದ್ದು ಅದು ಇದು ಕೆಲಸ ಅಂತಂದು ಅವ್ರು ತಂದು ಕೊಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹೋಗಿ ತೊಗೊಂಬಂದಾರೆ. ಟೋಟಲಾಗಿ ನಮ್ಮ ಖುಷಿದು ಸೈಕಲ್ ಬಂತು. ಫುಲ್ ಅಂದರೆ ಫುಲ್ ಇದೊಂಥರ ಖುಷಿ. ಸೈಕಲ್ ಬಂತು, ಪ್ರಿಂಟ್ರ್ ಬಂತು, ಜೆರಾಕ್ಸ್ ಮಷಿನ್ ಬಂತು. ಇನ್ನೊಂದು ಹೊಸ ಪ್ರಿಂಟ್ರ್ ತೊಗೊಂಡ್ಬಿಟ್ರೆ ಮುಗೀತು ನಮ್ದು. ಅರ್ಧ ಅವ್ರ ಪಪ್ಪನ ಕೆಲಸ ಮುಗ್ದಂಗೆ ಆಗ್ತೈತಿ. ಅರ್ಧ ಸಾಮಾನು ಮುಗಿದು ನಮ್ಮ ತರಬೇಕು ಅಂದ್ಕೊಂಡಿದ್ವು. ಇನ್ನೊಂದು ಸ್ವಲ್ಪ 2 ದಿನ ಆದ್ಮೇಲೆ ಪ್ರಿಂಟ್ರ್ ಒಂದು ತೊಗೊಂಬರ್ಬೇಕು ನಾವು. ತಂದಾಗ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹೆಂಗೆ ಬರ್ತೈತೆ ಅನ್ನೋದನ್ನು. ಅವರಪ್ಪ ಕೈಲಿ ತಿರ್ಗಾಡ್ಸ್ಕೊಟ್ಟಾನಕಿ, ಕೈಲಿನ ತಿರ್ಗಾಡ್ಸಕ್ಕೆ ಈಗ. ನೋಡಿ ಫ್ರೆಂಡ್ಸ, ಖುಷಿ ಸೈಕಲ್ ಪೂರ್ತಿಯಾಗಿ ಜೋಡಿಸಿದ ಮ್ಯಾಗ ಯಾವ ಥರ ಕಾಣತಿತ್ತು ಅಂತಂದು ಈ ಥರ ಕಾಣತೈತಿ. ಫುಲ್ ಅಂದರೆ ಫುಲ್ ಕ್ಯೂಟಾಗಿ ಆಕಿ ಥರನ ಕಾಣತಿತ್ತು ಇದು. ನೋಡಿರಿ ಇವಾಗ ಕಲರ್ನು ಆಕಿಗೆ ಜಾಸ್ತಿ ಅಂತಂದರೆ ಬ್ಲೂ ಮತ್ತು ಪಿಂಕ್ ಇದು ಜಾಸ್ತಿ ತೊಗೊಂಡೇವು ನಾವು. ಏನು ತೊಗೊಂಡ್ರು ಪಿಂಕ್ ಬಿಟ್ಟರೆ ಬ್ಲೂ. ಆಲ್ಮೋಸ್ಟ್ ಬೆಡ್ಡೂ ಬೆಡ್ ಪಿಂಕ್ ಕಲರ್ ತೊಗೊಂಡಿದ್ವಿ. ಮತ್ತು ಆಕಿ ತೊಟ್ಟಿಲ್ಲ ಅಂತೂ ಬ್ಲೂ ಕಲರ್ ತೊಗೊಂಡಿದ್ವಿ. ಮತ್ತು ಇದು ಬ್ಲೂ ಕಲರ್. ಮತ್ತು ಆಕಿಗೆ ಒಂದು ನಾನು ಅರ್ಬಿ ಡಾಕಂತ ತೊಗೊಂಡಿದ್ದೆ, ಅದು ಬ್ಲೂ ಕಲರ್ ತೊಗೊಂಡಿದ್ದೆ. ಆಲ್ಮೋಸ್ಟ್ ಎಲ್ಲ ಕಲರು ಇದೇ ಕಲರ್ ಅದಾವಕಿನೂ. ನೋಡಿರಿ ಇವಾಗ ಮಷಿನ್ ಪೂಜೆ ಮತ್ತು ಬೆಳಗ್ಗೆ ಎದ್ದು ಕೂಡಲೇ ನಾನೊಂದು ಸಾರಿ ಮಾಡಿದೆ. ಮಷಿನ್ ಪೂಜೆನೂ ಮಾಡಿದೆ ಮತ್ತು ಸೈಕಲ್ ಪೂಜೆನೂ ಮಾಡಿದೆ. ಸೈಕಲ್ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಖುಷಿನ ಹತ್ಸಾತಿದ್ದೆ ನಾನು. ಆಕಿಗೆ ಹೊಸ ಡ್ರೆಸ್ ಹಾಕಿದ್ದೆ ನಾನು. ಯಾಕಂತಂದ್ರೆ ಆಕಿ ಸೈಕಲ್ ಪೂಜೆ ಎಲ್ಲ ಅದ್ರ ಸಂಬಂಧಾಗಿ ನಾನು ಆಕಿಗೆ ಹೊಸ ಡ್ರೆಸ್ ಹಾಕಿದ್ದೆ ನಾನು. ಆಕಿ ಸೈಕಲ್ ಪೂಜೆಗೆ ಆಕಿಗೆ ಹೊಸ ಡ್ರೆಸ್ ಹಾಕಿಬಿಟ್ಟು ಪೂಜೆ ಮಾಡಿಸಿ ಆಕಿನ ಕುಂದಿರ್ಸಿದ್ದೆ ನಾನು. ಫುಲ್ ಅಂದರೆ ಫುಲ್ ಖುಷಿ ಆಗತ್ತಿತ್ತು ಆಕಿಗೂ. ಅದ್ರಾಗೂ ಒಂದು ಸ್ವಲ್ಪ ಸಾಂಗ್ ಬರ್ತಿತ್ತಲ್ಲ, ಅದನ್ನು ಭಾಳ ಇಷ್ಟಪಡತ್ತಿದ್ಲಿಕ್ಕೆ. ಅದು ಆಫ್ ಆದ ತಕ್ಷಣ ಬಟನ್ ಆನ್ ಮಾಡೋದು, ಒಳ್ಳೆ ವಾಪಸ್ ಸಾಂಗ್ ಕೇಳೋದು ಮಾಡತ್ತಿದ್ಲಿಕ್ಕೆ. ನೋಡ್ರಿ ಇವಾಗ ಹೊರಗೆ ಕರ್ಕೊಂಡು ಬಂದು ಆಕಿಗೆ ಆಡಿಸ್ಬೇಕಂತಂದು ಹೊರಗೆ ಕರ್ಕೊಂಡ್ಬಂದೇನಿ. ಬಟ್ ಏನು ಆಕಿ ಸೈಕಲ್ ಮ್ಯಾಗ ಹತ್ತಕ್ಕೆ ಒಲ್ಲೆನಾದಾಳ. ಇಳಿದು ಅದನ್ನು ಜಸ್ಟ್ ಆನ್ ಮಾಡೋದು ನೋಡೋದು ಮಾಡತ್ತಾಳ. ನೋಡಿರಿ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡತ್ತೇನೆ ನಾನು. ನೋಡಿರಿ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರ್ತೈತಿ. ಇದು ನಿನ್ನೆ ವಿಡಿಯೋ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತಿನ ವಿಡಿಯೋ ಇದು. ನಿನ್ನೆ ವಿಡಿಯೋನ ನಾನು ಇವತ್ತು ಕಂಟಿನ್ಯೂ ಮಾಡತ್ತೀನಿ. ನೋಡಿರಿ ಇವಾಗ ಫುಲ್ಲ ಅಂಗಡಿಗೆಲ್ಲ ಏನೇನು ಬೇಕು ಅದೆಲ್ಲನೂ ಮಟೀರಿಯಲ್ಸ್ ಹಾಕ್ಸೈತಿ. ಬಟ್ ಅಲ್ಲಿ ಹೋಗಿ ಎಲ್ಲನೂ ಸೆಟ್ ಮಾಡಿ ಇಡಬೇಕಂತಂದ್ರೆ ಫುಲ್ ಹೊರಗೆಲ್ಲ ಮಳೆ ಹತ್ಕೊಂತೈತಿ ಇವತ್ತು. ನೋಡಿರಿ ಇವತ್ತು ಫುಲ್ ಅಂದ್ರೆ ಫುಲ್ ಮಳೆ ಐತಿ ಹೊರಗೆ. ಬೆಳಗ್ಗೆಯಿಂದ ಇಷ್ಟು ಮಳೆ ಹತ್ತೈತಿ. ಈಗಿನವರೆಗೆ ನಿಲ್ಲವಲ್ತಿದ್ದೋ. ಫುಲ್ ಅಂದ್ರೆ ಫುಲ್ ಮಳೆ ಐತಿ ಧಾರವಾಡೊಳಗೆ. ಎಲ್ಲನೂ ಮಟೀರಿಯಲ್ಸ್ ಹಾಕಿ ಇಲ್ಲೆಲ್ಲ ಇಟ್ಟೈತಿ. ಮನೆಯೊಳಗೆ ತೊಗೊಂಬಂದಿಟ್ಟಾರ. ಹೊಸ ಜೆರಾಕ್ಸ್ ಮಷೀನು ಇಲ್ಲಿ ತೊಗೊಂಬಂದಿಟ್ಟಾರ. ಆದರೆ ಅಲ್ಲಿ ಹೋಗಿ ಎಲ್ಲನೂ ಶಿಫ್ಟ್ ಮಾಡ್ಬೇಕಂತಂದ್ರೆ ಇನ್ನೂ ಶಿಫ್ಟ್ ಮಾಡೋಕ್ಕೆ ಮಳೆ ನಿಲ್ಲಾತಿಲ್ಲ. ಇವನ್ನೆಲ್ಲನೂ ತೊಗೊಂಡು ಹೋಗಿ ಅಲ್ಲಿ ಇಡಬೇಕಲ್ಲ. ಅದಾದ್ಮೇಲೆ ನಮ್ದು ಮೊದಲು ಅಂಗಡಿ ಇತ್ತಲ್ಲ, ಆ ಅಂಗಡಿನ ತೆಗೆದ್ಬಿಟ್ಟು ಬಾಜು ಬೇರೆ ಅಂಗಡಿಗೆ ನಾವು ಶಿಫ್ಟ್ ಮಾಡ್ಕೊಂಡೀವಿ. ಈಗ ಎಲ್ಲನೂ ಅದು ಅಂಗಡಿ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗಲಿಲ್ಲ. ಹೀಗಾಗಿ ನಾವು ಬಾಜು ಇದ್ದಿದ್ದು ಅಂಗಡಿ ತೊಗೊಂಡೀವಿ ಇವಾಗ. ಅಲ್ಲಿ ಹೋಗಿಬಿಟ್ಟು ಇವನ್ನೆಲ್ಲ ಮಟೀರಿಯಲ್ಸು ಹೊಂದಿಸ್ಬೇಕು. ಒಂದು ಅರ್ಧ ಮಟೀರಿಯಲ್ಸ್ ಎಲ್ಲ ಅಲ್ಲಿ ಹೊಂದಿಸೈತಿ, ಇನ್ನೂ ಒಂದು ಅರ್ಧ ಎಲ್ಲನೂ ಮನೆಯೊಳಗೆ ಐತಿ. ನೋಡಿರಿ ಇವಾಗ ಅಂಗಡಿಗೆ ಹೋಗೋಣ್ರಿ. ಅಲ್ಲೆಲ್ಲ ಹೆಂಗೆ ಹೊಂದಿಸೇವಿ ಮತ್ತು ಯಾವ ಥರ ಎಲ್ಲನೂ ಅಲ್ಲಿ ಸಾಮಾನೆಲ್ಲ ಯಾವ ಥರ ಇಟ್ಟೀವಿ ಮತ್ತು ಅಲ್ಲಿ ಏನೇನು ಐತಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅಂಗಡಿಗೆ ಹೋಗೋಣ್ರಿ. ಹೋದ ನಂತರ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡ್ರಿ ಇಲ್ಲೇ ಎಗ್ 65 ರೆಡಿ ಆಗತ್ತೈತಿ. ಇದನ್ನ ತಿಂದುಬಿಟ್ಟು ನಾವು ಅಂಗಡಿಗೆ ಹೋಗ್ತೀವಿ. ಖುಷಿ
ನೋಡ್ರಿ ಅಂಗಡಿ ಇದು ಇನ್ನೂ ಏನು ಜೋಡಿಸ್ಕೊಂಡಿಲ್ಲ, ಹೀಗಾಗಿ ಇದು ಸ್ವಲ್ಪ ಈ ಥರ ಗಜಿಬಿಜಿ ಕಾಣಿಸತೈತಿ. ಇದೆಲ್ಲ ಪೂರ್ತಿ ರೆಡಿ ಮಾಡಿದ ಮ್ಯಾಗ ಬಾ ಅಂದ್ರೆ ಬಾ ಚಂದಂಗೆ ರೆಡಿ ಮಾಡ್ಬೇಕಂತ ಅಂದ್ಕೊಂಡಿವಿ. ರೆಡಿ ಮಾಡಿದ ಮ್ಯಾಗ ನಿಮ್ಗೆ ಇನ್ನೊಂದು ಸರಿ ನಾನು ಪೂರ್ತಿ ಅಂಗಡಿ ಹೆಂಗೆ ರೆಡಿ ಮಾಡೀವಿ ಮತ್ತು ಏನೇನೆಲ್ಲ ಸಿಗ್ತಾವೆ, ಇಲ್ಲೇ ಏನೇನೆಲ್ಲ ಐಟಮ್ಸ್ ಇಟ್ಟೇವೆ ಅನ್ನೋದನ್ನು ನಾನು ತೋರಿಸ್ತೇನೆ. ಬಟ್ ಇವತ್ತು ಇನ್ನೂ ಆ ಕಡೆಯಿಂದ ತೊಗೊಂಬಂದು ಈ ಕಡೆ ಇಟ್ಟೇವಿ ಅಷ್ಟೇ. ಇನ್ನೂ ಇವರೆಲ್ಲ ರ್ಯಾಕದು ಎಲ್ಲನೂ ಜೋಡಿಸ್ಕೊಳತ್ತಾರೆ ಮತ್ತು ಬೋರ್ಡ್ನು ಎಲ್ಲನೂ ಹೊಸದು ಹಾಕ್ಬೇಕಂತ ಅಂದ್ಕೊಂಡಿವಿ ನಾವು. ಅದನ್ನು ಕೂಡ ಇವ್ರು ನಮ್ಮ ಹಸ್ಬೆಂಡ್ ಮಾಡತ್ತಾರ. ಎಲ್ಲ ರ್ಯಾಕ್ ಎಲ್ಲ ಜೋಡಿಸ್ಕೊಳಕಂತಂದು ರೆಡಿ ಮಾಡ್ಕೊಂಡು ಕುಂತಾರೆ ಇವ್ರು. ನೋಡ್ರಿ ರ್ಯಾಕ್ ಎಲ್ಲ ಜೋಡಿಸ್ಕೊಂಡ್ರು ಮತ್ತು ಅರ್ಧ ಕೆಲಸ ಎಲ್ಲ ಮುಗಿದಾದ್ಮ್ಯಾಗ ಸ್ವಲ್ಪ ಟೈಮ್ 9 o'clock ಅದು ಆಗಕ್ಕೆ ಬಂದಿತ್ತು. ಅವಾಗ ನಮ್ಮ ಹಸ್ಬೆಂಡ್ ತಮ್ಮ ಮೂವಿಗೆ ಹೋಗೋಣ್ರಿ ಇವತ್ತಂತಂದ್ರೆ, ಸರಿ ಓಕೆ ಹಂಗಿದ್ರೆ ಮೂವಿಗೆ ಹೋಗೋಣ್ರಿ ಬರ್ರಿ ಅಂತಂದು ನಾನು ನಮ್ಮ ಹಸ್ಬೆಂಡ್ ಮತ್ತು ಖುಷಿ ಮತ್ತು ಇವ್ರ ನಮ್ಮ ಹಸ್ಬೆಂಡ್ ತಮ್ಮ 3-4 ಜನನೂ ರೆಡಿ ಆಗಿಬಿಟ್ಟು ಮೂವಿಗೆ ಹೋಗಾತೀವಿ ನೋಡ್ರಿ. ನಾವು ಇವಾಗ ಮೂವಿ ಯಾವುದಂತಂದ್ರೆ ಕಲ್ಕಿ ಮೂವಿಗೆ ಹೋಗಾತೀವಿ ನಾವು. ಹೋಗಿಬಿಟ್ಟು ಆಮೇಲೆ ಬರೋದಂತೂ ಲೇಟ್ ಆಗ್ತೈತಿ. ಅದರ ಸಂಬಂಧಾಗಿ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ನೋಡಿರಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಎಲ್ಲರೂ ಕೂಡ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು. ತಪ್ಪು ಸಂಜ ತಪ್ಪಿಗೆ ಮುಡಿಯೋದಂದ್ರೆ ಭಯ